ಮೋದಿ 5 kg ಕೊಡ್ತೀನಿ, ಇವನು 10 kg ಕೊಡ್ತೀನಿ ಅಂತಂದ, ಅವನು 5 kg ಅವ್ನು ಕೊಡೋದ್ರಲ್ಲೇ ಇದ್ದಾರೆ. ಅದರಲ್ಲೂ ರೇಷನ್ ಕಾರ್ಡಲ್ಲೂ ಮೋಸ ಮಾಡ್ತಾರೆ. ಫ್ರೀ ಬೀಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಯಾರು ಏನು ಫ್ರೀ ಕೊಡ್ತಾರೆ ಅದನ್ನ ಫಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನ ನಿಲ್ಲಿಸ್ಬೇಕು. ಬಡವ್ರನ್ನ ಗುರುತಿಸ್ಬೇಕು. ಅವ್ರಿಗೆ ಇಂಥ ಬಡವ್ರನ್ನ ಇಂಥವ್ರ ಗುರ್ಸಕ್ಕೆ ಸುಮ್ಮನೆ ಯಾರೋ ಮುಖಾಂತರ ಕೊಟ್ಟು ಯಾರೋ ಕಟ್ಟೋದೇ ಮನೆ ಕಟ್ಕೊಳ್ಳೋದಲ್ಲ. ಇದೊಂದು ಮುಂದಿನ ಫ್ಯೂಚರ್ಗೆ ಒಳ್ಳೆ ಗ್ರೋತ್ ಇಟ್ಟಿದ್ದಾರೆ. ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ನಾರಾಯಣ. ಕೊನೆಗೂ ನಿರ್ಮಲಾ ಸೀತಾರಾಮನ್ ಅವರು ಇನ್ ಟರ್ಮ್ ಬಜೆಟ್ನ ಅನೌನ್ಸ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಟಿ ವಿ ಮುಂದೆ ಕೂತ್ಕೊಂಡು ಬಜೆಟ್ ನೋಡೋದೆ ನಮಗೇನು ಸಿಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ. ಜನಕ್ಕೆ ಅವ್ರಿಗೆ ಬೇಕಾಗಿರೋದು ಸಿಕ್ಕಿದೆಯಾ, ಅವ್ರ ಆಸೆಗಳೆಲ್ಲ ಪೂರ್ತಿ ಆಗಿಲ್ಲ ಅಂದರೆ ಇನ್ನೂ ಏನು ಬೇಕಾಗಿತ್ತು ಅಂತ ಕೇಳ್ಕೊಂಡು ಬಂದ್ಬಿಡೋಣ ಬನ್ನಿ. ಬಜೆಟಲ್ಲಿ ನಿಮಗೇನು ಬೇಕು ಅನ್ನಿಸ್ತಾ ಇತ್ತು ಸರ್? ಪ್ರತಿ ಮನೆಯಲ್ಲೂ ಬಡ್ಜೆಟಲ್ಲಿ ಬೇಕಾಗಿರೋಂಥ ವಿಚಾರ ಸಮೃದ್ಧಿಯಾದಂಥ ಜೀವನ ನಡೆಸಬೇಕು ಅಂತಂದರೆ ಗ್ಯಾಸ್ ಬೆಲೆ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಮತ್ತು ವಿದ್ಯುತ್ ಆಗಿರ್ಬೋದು, ಮತ್ತು ಒಂದು ಅವನಿಗೆ ಕೆಲಸ ಮೇಯ್ನ್ ಏನು ಅಂತಂದರೆ ಮಿನಿಮಮ್ ತಿಂಗಳಿಗೆ 40,000 ರಿಂದ 50,000. ಇವತ್ತಿನ ಒಂದು ಸನ್ನಿವೇಶದಲ್ಲಿ ಬೆಂಗಳೂರಲ್ಲಿ ಯಾವುದೇ ಸಿಟಿಲಿ ಬದುಕಬೇಕು ಅಂದರೆ 50,000 ರಿಂದ 60,000 ಒಂದು ಜೀವನ ಮಾಡೋಕ್ಕೆ ಬೇಕೇ ಬೇಕು. ಅದಕ್ಕೆ ನರೇಂದ್ರ ಮೋದಿಯವರು ಒಬ್ಬರು ಮಾತ್ರ ಸಾಧ್ಯ ಅಂತಲ್ಲ, ಅಲ್ಲಿ ಕಮಿಟಿ ಮೆಂಬರಲ್ಲಿ ಇರ್ತಕ್ಕಂಥವ್ರು ಯಾರೂ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಪ್ಲಸ್ಸು ಅಲ್ಲಿ ಎಲ್ಲ ಬರೀ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋರು, ಯಾವುದೂ ನಮಗೆ ಬೇಕಾಗಿರ್ತಕ್ಕಂಥ ಅನುಕೂಲತೆಗಳು ಸಿಗ್ತಾಯಿಲ್ಲ. ನೀವು ಹೇಳಿದ್ರಿ ಈಗ ಸೋಲಾರ್ ವಿಚಾರ ಅಂತಂದರೆ, ಸೋಲಾರು ಎಲ್ಲರಿಗೂ ಅಲ್ಲ, ಅಗ್ರಿಕಲ್ಚರಲ್ಲಿ ಮಾಡ್ಕೋಬೋದು ಅಥವಾ ಸಿಟಿ ಒಳಗಡೆ ಇರೋರು ಮಾಡ್ಕೋಬೋದು. ಅದು ಎಲ್ಲರಿಗೂ ಬರೀ ಭೂಮಿ ಇಲ್ಲದೆ ಇರೋರಿಗೆ ಏನು ಮಾಡ್ತಾರೆ ಅವ್ರು? ಸೋಲಾರ್ ಎಲ್ಲಿ ಹಾಕೋತಾರೆ ಅವರು? ಭೂಮಿ ಇರೋರು ಏನೋ ಸೋಲಾರ್ ಹಾಕೋತಾರೆ, ಭೂಮಿ ಇಲ್ಲದೆ ಇರೋರಿಗೆ ತೊಂದರೆ ಆಗುತ್ತೆ. ಅದನ್ನು ಮನಗಂಡಬೇಕು. ಎಲ್ಲ ರೀತಿಲೂ ವ್ಯವಸ್ಥೆ ಆದ್ರೆ ಮಾತ್ರ ಅದು ಇದು ಮಾಡಬೇಕು ಅಂತ ನಾನು ಬಯಸ್ತೀನಿ ಹೇಳೋಕ್ಕೆ. ಓಕೆ, ನಿಮಗೇನು ಬಜೆಟಲ್ಲಿ ಬೇಕಾಗಿತ್ತು ಅನ್ಸುತ್ತೆ? ನಾವು ಬಡ್ಜೆಟಲ್ಲಿ ಇಂಥದ್ದು ಅಂತಂದರೆ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಬೇಕಾಗಿತ್ತು. ಮತ್ತು ವಸತಿ ಬಡವ್ರನ್ನ ಗುರುತಿಸ್ಬೇಕು. ಅವ್ರಿಗೆ ಇಂಥವ್ರನ್ನ ಗುರ್ಸೋಕ್ಕೆ ಸುಮ್ಮನೆ ಯಾರೋ ಮುಖಾಂತರ ಕೊಟ್ಟು ಯಾರೋ ಕಟ್ಟೋದೇ ಮನೆ ಕಟ್ಕೊಳ್ಳೋದಲ್ಲ. ಇಲ್ಲದೇ ಇರೋರು ಅನ್ನೋದನ್ನು ಗುರುತಿಸ್ಬೇಕು. ಅವ್ರ ಪರಿಪೂರ್ಣವಾಗಿ ಗುರುತಿಸಿ ಅವ್ರಿಗೆ ಮಾತ್ರ ಮನೆ ಕೊಡಬೇಕು. ಇಲ್ಲದೇ ದುಡ್ಡಿರೋರೇ ದುಡ್ಡು ತಿಂತಾಯಿದ್ದಾರೆ, ದುಡ್ಡು ಇಲ್ಲದೇ ಇರೋರು ಇಲ್ಲದೇ ಹಂಗೆ ಇದ್ದಾರೆ. ಇದು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಮೋದಿ 5 kg ಕೊಡ್ತೀನಿ, ಇವನು 10 kg ಕೊಡ್ತೀನಿ ಅಂತಂದ, ಅವನು 5 kg ಅವ್ನು ಕೊಡೋದ್ರಲ್ಲೇ ಇದ್ದಾರೆ. ಅದರಲ್ಲೂ ರೇಷನ್ ಕಾರ್ಡಲ್ಲೂ ಮೋಸ ಮಾಡ್ತಾರೆ. ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನಾವು ಬಡವರಾಗೇ ಇರೋದು. ಯಾವುದೇ ಕಾರಣಕ್ಕೂ ಯಾವ ವಿಚಾರನೂ ಬರೀ ನಮ್ಮ ಇಂಡಿಯಾದಲ್ಲಿ ನಡೆಯೋದೆಲ್ಲ ಬರೀ ಅನ್ಯಾಯನೇ. ಯಾವುದು ನ್ಯಾಯಯುತ ಯಾವುದು ನಡೀತಾ ಇಲ್ಲ. ಈಗ ಇಡೀ ಇಂಡಿಯಾದಲ್ಲಿ ಏನಂದರೆ ಮೋದಿ ಒಬ್ಬ ಮಾತ್ರ ವ್ಯಕ್ತಿ ಒಳ್ಳೆಯವನಾಗಿದ್ದಾನೆ, ಇನ್ನು ಉಳ್ಕೆರೆಲ್ಲ. ಇವಾಗ ನಿನ್ನೆ ತಾನೇ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಅನೌನ್ಸ್ ಮಾಡಿದ್ರು. ಮಿಡಲ್ ಕ್ಲಾಸ್ಗೆ ಏನೇನು ಸಿಕ್ಕಿದೆ ಅನಿಸುತ್ತೆ ಸರ್ ಇದರಿಂದ? ಆ್ಯಕ್ಚುಲಿ ಇದು ಇಂಟರ್ಮ್ ಬಜೆಟು, ಫುಲ್ ಬಜೆಟ್ ಅಲ್ಲ ಇದು. ಆದ್ದರಿಂದ ಇದರಲ್ಲಿ ಫುಲ್ ಎಕ್ಸ್ಪೆಕ್ಟೇಷನ್ ಇಡೋದಕ್ಕೂ ಆಗಲ್ಲ. ಯಾಕಂದರೆ ಒಂದು ಲೇಡಿಯಾಗಿ ಸಕ್ಸಸ್ಫುಲ್ಲಾಗಿ ರೆಕಾರ್ಡಲ್ಲಿ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಇಂಟರ್ಮ್ ಬಜೆಟ್ ಆದ್ದರಿಂದ ಇದರಲ್ಲಿ ಫುಲ್ಲು ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಇದೊಂದು ಮುಂದಿನ ಫ್ಯೂಚರ್ಗೆ ಒಳ್ಳೆ ಗ್ರೋತ್ ಇಟ್ಟಿದ್ದಾರೆ. ರೈತರದ್ದು ಅಕೌಂಟಿಗೆ ಬರೋ ದುಡ್ಡನ್ನು ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಇದನ್ನ ಜಾಸ್ತಿ ಮಾಡಿದ್ದಾರೆ. ಸೊ ಇದು ಫ್ಯೂಚರ್ ಬಜೆಟ್ ಅಂತ ಹೇಳಬೇಕು. ಇದರಲ್ಲಿ ಯಾರಿಗೂ ಏನು ಖೋತಾಗಿ ಯಾರಿಗೂ ಏನು ಹೆಚ್ಚುವರಿ ಟ್ಯಾಕ್ಸ್ ಏನು ಹಾಕಿಲ್ಲ. ಸೊ ಇದು ಫ್ಯೂಚರ್ ಇಂಡಿಯಾ ಟ್ಯಾಕ್ಸ್ ಅಂತ, ಇದು ಬಜೆಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫ್ರೀ ಬೀಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಯಾರು ಏನು ಫ್ರೀ ಕೊಡ್ತಾರೆ ಅದನ್ನು ಫಸ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದನ್ನು ನಿಲ್ಲಿಸ್ಬೇಕು. ಸೆಂಟ್ರಲ್ ಗೌರ್ಮೆಂಟು ಭಾಳವಾಗಿ ರಾಜ್ಯ ಸರ್ಕಾರ ಥರ ಯಾವುದೂ ಕೊಟ್ಟಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಫ್ರೀ ಬೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಫ್ರೀ ಬೀಸ್ ಕೊಟ್ಟರೆ ಈಗಲೇ ನೋಡಿದ್ದೀರ, ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ಯಾವುದಕ್ಕೂ. ಆ ಥರ ಸೆಂಟ್ರಲ್ ಗೌರ್ಮೆಂಟ್ ಕೊಡದೆ ನಮ್ಮ ದೇಶದ ಮಿಲ್ಟ್ರಿಗಿರ್ಬೋದು, ರೈತರಿಗಿರ್ಬೋದು, ರಾಜ್ಯ ಹೆದ್ದಾರಿಗಳಿರ್ಬೋದು, ಏರ್ಪೋರ್ಟ್ ಇರ್ಬೋದು, ಎಲ್ಲದಕ್ಕೂ ದುಡ್ಡು ಬೇಕಾಗುತ್ತೆ. ಆ ದುಡ್ಡನ್ನು ಹೊಂದಿಸ್ಕೊಂಡು ದೇಶ ಅಭಿವೃದ್ಧಿ ಆಗಬೇಕು. ಈ ಬಜೆಟ್ ಹೇಗಿದೆ ಅಂದರೆ, ಮುಂದೆ 2047ಕ್ಕೆ ಅವ್ರು ಏನು ಹೇಳಿದ್ದಾರೆ, ಇಂಡಿಯಾ ನಂಬರ್ 1 ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಈ ಬಜೆಟ್ ಮಾಡಿದ್ದಾರೆ. ಸೊ 2030ಯಲ್ಲಿ 3rd ರಿಚೆಸ್ಟ್ ಎಕಾನಮಿ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ವರ್ಲ್ಡ್ ವೈಡಲ್ಲಿ ಬೇರೆ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಇಂಡಿಯಾ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ಅದು ನಮ್ಮ ದೇಶದಲ್ಲೇ ಹೇಳೋದಲ್ಲ, ಬೇರೆ ದೇಶದ ನಾಯಕರು ಕೂಡ ಇದನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಮೊನ್ನೆ ಪುಟಿನ್ ಅವರು ಪ್ರತಿಪಾದಿಸಿದ್ರು, ಇನ್ನೊಬ್ಬರು ಫ್ರಾನ್ಸ್ ಅವರು ಅಧ್ಯಕ್ಷರೆಲ್ಲ ಇದು ಮಾಡಿದ್ದಾರೆ. ಸೊ ಚೆನ್ನಾಗಿ ಹೋಗ್ತಾ ಇದೆ ಟೀಮು. ಒಂದು ಇಂಟರ್ಮ್ ಬಜೆಟ್ ಆದ್ದರಿಂದ ನೆಕ್ಸ್ಟ್ ಫುಲ್ ಬಜೆಟ್ ಆಗುತ್ತೆ. ಫುಲ್ ಬಜೆಟ್ ಆಗಿ ಹೊಸ ಸರ್ಕಾರನೂ ಬಂದಿರುತ್ತೆ. ಸೊ ಆವಾಗ ಇನ್ನಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಬೆಲೆ ಏರಿಕೆಗಳು ಸ್ವಲ್ಪ ಕಮ್ಮಿ ಮಾಡಬೇಕು. ನಾನು ಹೇಳೋದೇನೆಂದರೆ, ಮದ್ಯ
ವರ್ಗದ ಜನ ಇದ್ದಾರಲ್ಲ ಅವ್ರಿಗೆ ತೆರಿಗೆಗಳು ಕಮ್ಮಿ ಮಾಡಬೇಕು. ತೆರಿಗೆಗಳು ಜಾಸ್ತಿ ಆದರೆ ಜನರ ಹತ್ರ ದುಡ್ಡು ಓಡಾಡಲ್ಲ, ಅವ್ರು ಕೊಳ್ಳೋ ಶಕ್ತಿ ಕಮ್ಮಿ ಆಗುತ್ತೆ. ಸೊ ಆದಷ್ಟು ತೆರಿಗೆ ಕಮ್ಮಿ ಮಾಡಿ ಅದನ್ನು ಜನರಿಗೆ ಒಂದು ಹೆಲ್ಪ್ ಆಗೋಂಗೆ ಮಾಡಿ. GST ಮಾಡಿದ್ದೀರಾ, ಅದನ್ನು ಎಲ್ಲದನ್ನು ತೆರಿಗೆ ಕರೆಕ್ಟಾಗಿ ಬರೋ ಹಂಗೆ ಇದು ಮಾಡಿಕೊಂಡ್ರೆ ಸೊ ಸಂಪನ್ಮೂಲ ಜಾಸ್ತಿ ಆಗುತ್ತೆ. ಸೊ ಇದೊಂದು ಒಳ್ಳೆ ಬಜೆಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿರ್ಮಲಾ ಸೀತಾರಾಮನ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅವರೊಂದು ಯಾರು ಬಜೆಟ್ ಮಂಡಿಸಿದ್ದಾರೆ ಅವರು ಒಂದು ಲೇಡಿಯಾಗಿ ಇಂಡಿಯಾದಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಅದರಿಂದ ಅವ್ರಿಗೊಂದು ಕಂಗ್ರ್ಯಾಚುಲೇಷನ್ಸ್. ಫ್ಯೂಚರ್ ಬಜೆಟ್ ಚೆನ್ನಾಗಿದೆ. ಸರ್, ಇವಾಗ 300 ಯೂನಿಟ್ಸ್ ಫ್ರೀ ಎಲೆಕ್ಟ್ರಿಸಿಟಿ ಬರೋ ಥರ ರೂಫ್ ಟಾಪ್ ಸೋಲಾರ್ ಇದಾಗ್ಸೋದಿದ್ದಾರೆ. ಹೌದು, ಫ್ರೀ ಬೀಸ್ ಅಂತ. ಫ್ರೀ ಬೀಸ್ ಅಂದರೆ ಏನಾಗುತ್ತೆ ನಿಮಗೆ ಇನ್ವೆಸ್ಟ್ಮೆಂಟು, ನಿಮಗೆ ಇವಾಗ ಹೈಡ್ರಾಲಿಕ್ ಇರ್ಬೋದು, ಕೋಲ್ಸ್ ಇರ್ಬೋದು, ಇದ್ರದ್ದು ಎನರ್ಜಿ ಇರ್ಬೋದು, ಅದು ಇನ್ವೆಸ್ಟ್ಮೆಂಟೇ ಆಗುತ್ತೆ. ಇದನ್ನೇನೆಂದರೆ ಒಂದು ನಾಳೆ ಫ್ಯೂಚರ್ ಇಂಡಿಯಾ ಅಂತ ಇದು ಮಾಡಿರೋದು. ಸೊ ಇವಾಗ ಪೆಟ್ರೋಲ್ ಇಂಜಿನ್ಸ್ ಗಾಡಿಗಳೇನಿದೆ ನಾಳೆ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಎಲೆಕ್ಟ್ರಿಸಿಟಿ ಸಿಕ್ಕಾಪಟ್ಟೆ ಬೇಕಾಗುತ್ತೆ. ಅದಕ್ಕೆ ಇನ್ ಫ್ಯೂಚರ್ ಹೊಂದಿಸ್ಕೊಳ್ಳೋದಕ್ಕೆ ಈ ಥರದ್ದೆಲ್ಲ ಮಾಡಲೇಬೇಕಾಗತ್ತೆ. ಸೊ ನಾಳೆ ಪೆಟ್ರೋಲೇ ಇಲ್ಲ ಅಂದಾಗ ಎಲೆಕ್ಟ್ರಿಸಿಟಿ ಮೈನ್ ಇಂಪಾರ್ಟೆಂಟ್. ಇವಾಗ ಕಾರ್ಸ್ ಬರ್ತಾ ಇದೆ, ಬಸ್ಸಸ್ ಬಂದಿದೆ, 2 ವೀಲರ್ಸ್ ಇದೆ. ಸೊ ಅದರಿಂದ ನನಗೆ ಬೆಸ್ಟ್ ಮೂವ್ ಅಂತ ನನ್ನ ಅನಿಸಿಕೆ. ಸರ್, ಬಜೆಟಲ್ಲಿ ಯೂತ್ಗೆ ಏನು ಬೇಕು ಅಂತ ಅನಿಸುತ್ತೆ ಸರ್? ಸರ್, ಬಜೆಟಲ್ಲಿ ಯೂತ್ಗೆ ಏನು ಬೇಕು ಅನ್ನೋದಕ್ಕಿಂತ ಇವಾಗ ಮೇನ್ ಆಗಿ ಯೂತ್ಗೆ ಬೇಕಾಗಿರೋದು ಎಜುಕೇಷನ್ ಸರ್. ಅದಾದಮೇಲೆ ಎಜುಕೇಷನ್ ಅನ್ನೋದಕ್ಕಿಂತ ಕರೆಕ್ಟಾಗಿ ಟೀಚಿಂಗ್ ಇರಬೇಕು. ಬಿಟ್ಟರೆ ಕಾಲೇಜ್ಗಳಲ್ಲೂ ಅದೇ ಥರದ ಸಪೋರ್ಟ್ ಇರಬೇಕು ಸರ್. ಇವಾಗ ಬಜೆಟ್ ಪ್ಲ್ಯಾನ್ ಆಗಿದೆ ಅಲ್ವಾ ಸರ್, ಎಷ್ಟು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ, ಎಷ್ಟು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ತಟ್ಟೆ ಇಲ್ಲ, ಲೋಟ ಇಲ್ಲ, ಆಟ ಆಡುವ ವಸ್ತುಗಳಿಲ್ಲ, ಏನಂದರೆ ಅಷ್ಟು ಸೌಲಭ್ಯಗಳಿಲ್ಲ ಸರ್. ಇವಾಗ ಬಜೆಟ್ ಪ್ಲ್ಯಾನ್ ಮಾಡಿದಾರಲ್ಲ ಸರ್, ಅಂಗವಿಕಲರಿಗೆ ಏನು ಮಾಡಿದ್ದಾರೆ ಸರ್? ಯಾವ್ದಾನ ಇವಾಗ ಗಾಡಿಗಳಿಲ್ಲ ಸರ್, ಸೈಕಲ್ಗಳಿಲ್ಲ, ಅವ್ರಿಗೆ ಸರಿಯಾದ ತಲುಪಿಸಿದ್ದಾರೆ, ಒಂದು ಮಟ್ಟಕ್ಕೆ ತಲುಪಿದೆ. ಅವ್ರ ಕಣ್ಣಿಗೆ ಎಷ್ಟು ಎತ್ತರವಾಗಿ ಕಾಣ್ತಾ ಇದೆಯೋ ಅಷ್ಟು ಮಟ್ಟಿಗೆ ಅವ್ರನ್ನ ಮಾಡ್ತಾ ಇದ್ದಾರೆ. ಅದ್ರ ಹಿಂದೆ ಕತ್ಲೆಗೋಡೆ ಹಿಂದೆ ಇರೋರು ಯಾರು ನೋಡ್ತಾ ಇದ್ದಾರೆ? ಮೊದಲು ಅವ್ರನ್ನ ಗುರುತಿಸಿ ನಾವು ಏನು ಮಾಡ್ಬೇಕು ಅದನ್ನ ಮಾಡ್ಕೊಬೇಕು ಸರ್. ಅದಾದ್ಮೇಲೆ ಇವಾಗ ಏನು ಮಿಡಿಲ್ ಕ್ಲಾಸ್ ಜನಗಳಿಗೆ ಏನು ಸರ್, ದುಡಿಬೋದು, ಮಾಡ್ಕೊಬೋದು, ಅದು ಅಲ್ಲಿಗೆ ಸರಿ ಹೋಗುತ್ತೆ, ಓದ್ಕೊಬೋದು, ಏನೋ ಕಟ್ಕೊಂಡಿರ್ಬೋದು. ದುಡಿದು ಅವತ್ತು ಊಟಕ್ಕೆ ತಿಂದು ಓದೋಕ್ಕೂ ಯೋಚನೆ ಮಾಡ್ದಿರ, ತಿಂದೋದು ಮಲ್ಗೋದು ಯೋಚನೆ ಮಾಡ್ತಾರಲ್ಲ ಸರ್, ಅವ್ರಿಗೆ ನಾನು ಒಳ್ಳೇದು ಮಾಡಬೇಕು ಸರ್. ಬಜೆಟ್ ಇವಾಗ 11 ಲಕ್ಷ ಕೋಟಿ ಏನೋ ಪ್ಲ್ಯಾನ್ ಆಗಿದೆ ಅಂತ ಗೊತ್ತಾಗಿದೆ. 11 ಲಕ್ಷ ಕೋಟಿಲಿ ಇವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ಯಾರ್ಯಾರು ಅದರಿಂದ ಉಪಯೋಗಿಸಿ ಮುಂದೆ ಬರ್ತಾರೋ ಅನ್ನೋದು ಮುಖ್ಯ ಸರ್. ಓಕೆ ಸರ್, ನಿಮಗೆ ಮಿಡಲ್ ಕ್ಲಾಸಿಗೆ ಏನು ಬೇಕು ಅಂತ ಅನ್ಸುತ್ತೆ ಸರ್? ಮಿಡಲ್ ಕ್ಲಾಸ್ ಲೈಫ್ಗೆ ಫಸ್ಟ್ ಆಫ್ ಆಲ್ ಮನೆಯೇ ಇಲ್ಲ ಯಾರಿಗೂ ಇಲ್ಲಿ. ತುಂಬ ಜನಕ್ಕೆ ಮನೆ ಇಲ್ಲ. ತುಂಬ ಪೂರ್ ಪೀಪಲ್ ಹೇಗಾದರೆ ಒಂದು ಗುಡಿಸೆ ಮನೇಲಿದ್ದಾರೆ, ಅವ್ರಿಗೆ ಒಳ್ಳೆ ಒಂದು ಮನೆ ತರಿಸ್ಕೊಡ್ಬೇಕು. ಫಸ್ಟ್ ಒಂದು ಮನೆ, ಅವ್ರಿಗಂತ ಸ್ವಲ್ಪ ಎಜುಕೇಷನು, ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಸ್ವಲ್ಪ ಈ ಚೇರ್ ಬೆಂಚಸ್ಗಳು ಏನೂ ಸರಿಯಾಗಿ ಅಂತೂ ಇಲ್ಲ, ಅದೊಂಚೂರು ಇಂಪ್ರೂವ್ಮೆಂಟ್ ಮಾಡಬೇಕು. ಮತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಈ ಡಾಕ್ಟ್ರ್ ಓದೋರಿಗೆಲ್ಲ ಸ್ವಲ್ಪ ತುಂಬ ಫೆಸಿಲಿಟೀಸ್ ಕಮ್ಮಿ ಇದೆ, ಅದೊಂಚೂರು ಫೆಸಿಲಿಟೀಸ್ ಮಾಡಿಕೊಡ್ಬೇಕು. ಎಲ್ಲರಿಗೂ ಏನೇನು ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಈ ಅಮೌಂಟ್ ಇಕ್ಕೊಂಡು ಬರೀ ಈ ಅಮೌಂಟ್ ಅಂದರೆ ಏನಂದರೆ ಈ ಪಾಲಿಟಿಕ್ಸ್ ಅವರು ಅಮೌಂಟ್ನ ಕಮ್ಮಿ ಇದು ಮಾಡೋಕ್ಕೆ ನೋಡ್ತಾರೆ ಹೊತ್ತು ಪೀಪಲ್ನ ಜಾಸ್ತಿ ಇದು ಮಾಡೋಕ್ಕೆ ನೋಡೋಲ್ಲ, ಅವ್ರು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನೋಡೋಕ್ಕಾಗಲ್ಲ. ಈಗ ಏನಂದರೆ ಯಾವ ಪಾಲಿಟಿಕ್ಸು ಯಾವುದು ಏನು ನೋಡಿದೆ ಪಬ್ಲಿಕ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನೋಡಬೇಕು, ಸರಿನಾ? ಮತ್ತು ಸ್ಟೂಡೆಂಟ್ಸ್ಗೆ ಏನಂದರೆ ಫಸ್ಟ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಲೀಡರ್ ಬೇಕು. ಒಂದು ಲೀಡರ್ ನೋಡ್ಕೊಂಡು ನಾವು ಸ್ಟೂಡೆಂಟ್ಸ್ ಕಲಿಯೋಕ್ಕಾಗೋದು. ಲೀಡರೇ ಸರಿ ಇಲ್ಲ ಅಂದಮೇಲೆ ನಾವು ಕಲಿಯೋಕ್ಕಾಗಲ್ಲ. ಆಸ್ ಎ ಲೀಡರ್ ಅವ್ರು ನಮ್ಮನ್ನ ಈ ದಾರಿ ಅಂತ ತೋರಿಸಿದ್ರೆ ನಾವು ಆ ದಾರಿಯಲ್ಲಿ ನಡೀಬೋದು, ಒಳ್ಳೆ ಇಂಪ್ರೂವ್ಮೆಂಟ್. ನಾವು ಒಂದು 10 ಜನಕ್ಕೆ ಬುದ್ಧಿ ಹೇಳ್ಕೊಂಡು ಅವ್ರನ್ನೂ ಒಳ್ಳೆ ದಾರಿಗೆ ತರಬೋದು. ಏನಂದರೆ ಮೈನ್ ಲೀಡರ್ ಸರಿ ಇರಬೇಕು, ಸರಿನಾ? ಬೀಟ್ ಪ್ಲಸ್ ಕರ್ನಾಟಕ.